ಹಾಯ್ ನಮಸ್ಕಾರ, ನಾನು ಮರ್ರೆ AK ಶೆಟ್ಟಿ ನೋಡೋರ. ಎಲ್ಲ ಹೆಂಗಿದ್ರಿ? ನಮ್ಮ ಮಂದರ್ತಿ ಅಂತೇಳಿ ಹೆಸರು ಹೆಂಗೆ ಬಂತಂದಳಿ ನಿಮ್ಗೆ ಗೊತ್ತಿದ್ದ? ಬನ್ನಿ ತಿಳ್ಕೊಂಡ್ಬಪ್ಪ. ಬಹಳ ಹಿಂದೆ ನಾಗಲೋಕವನ್ನು ಆಳುತ್ತಿದ್ದ ಶಂಖಚೂಡ ಎಂಬ ರಾಜನಿಗೆ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲರತಿ ಎಂಬ 5 ಜನ ಹೆಣ್ಣು ಮಕ್ಕಳಿದ್ರಂತೆ. ಒಂದ್ಸಲ ಅವರು ಶಿವನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಮದುವೆ ಆಗ್ಬೇಕು ಅಂತೇಳಿ ಆಸೆ ಪಟ್ಟು ಕೈಲಾಸಕ್ಕೆ ಹೋಗ್ತಾರೆ. ಈ 5 ರಾಜಕುಮಾರಿಯರನ್ನು ಶಿವನ ವಾಹನವಾದ ನಂದಿ ದಾರಿಯಲ್ಲಿ ತಡೆದು ನಿಲ್ಲಿಸಿ ಅವರನ್ನು ಹಾವುಗಳಾಗಿ ಅಂತೇಳಿ ಶಾಪ ಹಾಕ್ತಾನೆ. ಈ 5 ರಾಜಕುಮಾರಿಯರಿಗೆ ಶಾಪ ತಾಗಿ ಅವರು ಹಾವಾಗಿ ಭೂಮಿಗೆ ಬೀಳ್ತಾರೆ. ಸಹ್ಯಾದ್ರಿ ಘಟ್ಟಗಳಲ್ಲಿ ಅಲೆದಾಡುತ್ತಿದ್ದ ವ್ಯಾಘ್ರಪಾದ ಮಹಾಶ್ರೀಗಳು ಕಾಡಿನಲ್ಲಿ ಸಿಕ್ಕಿಬಿದ್ದ ಈ 5 ಹಾವನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಅವರ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು, ನೀವು 5 ರಾಜಕುಮಾರಿಯರಿಗೆ ರಾಜಮನೆತನದ ಒಬ್ಬ ವ್ಯಕ್ತಿಯು ಸರಿಯಾದ ಸಮಯದಲ್ಲಿ ನಿಮ್ಮ ಶಾಪವನ್ನು ತೆಗೆದು ಹಾಕ್ತಾರೆ ಅಂತೇಳಿ ಹೇಳ್ತಾರೆ. ಸ್ವಲ್ಪ ಸಮಯದಲ್ಲಿ ಅದೇ ಪರ್ವತದಲ್ಲಿ ಬೇರೆ ವೇಷ ಹಾಕಿಕೊಂಡ ಆವಂತಿಯ ಮಹಾರಾಜ ದೇವವರ್ಮ ಈ 5 ಹಾವುಗಳನ್ನು ನೋಡಿ ಅವುಗಳನ್ನು ಉಳಿಸಬೇಕು ಅಂತೇಳಿ ಅನ್ಕೋತಾನೆ. ಅವನು ಹಾವುಗಳನ್ನು ಒಂದು ಚಿಕ್ಕ ಬಟ್ಟೆಯಲ್ಲಿ ಸುತ್ತಿ ಪಶ್ಚಿಮದ ಕಡೆಗೆ ಹೊರಡ್ತಾನೆ. ಆದರೆ ಸರ್ಪಗಳು ಬಟ್ಟೆಯಿಂದ ಜಾರಿ ಸಮೀಪದ ಒಂದು ಎರಳೆಗುಡ್ಡದಲ್ಲಿ ಸೇರಿಕೊಳ್ತವೆ. ಅವುಗಳಲ್ಲಿ ಮಂದಾರತಿ ಎಂಬ ಸರ್ಪವು ಕಾಡಿನ ಒಂದು ಭಾಗಕ್ಕೆ ಹೋಗಿ ನೆಲೆಸಿತು. ಆ ಸ್ಥಳವೇ ನಂತರ ಮಂದಾರ್ತಿ ಎಂದು ಪ್ರಸಿದ್ಧಿಯಾಯಿತು. ಹೇಗಿತ್ತು ನಮ್ಮ ಮಂದಾರ್ತಿ ಕತೆ? ಇನ್ನೂ ಇಂಟ್ರೆಸ್ಟಿಂಗ್ ಕತೆಗೋಸ್ಕರ ಫಾಲೋ, ಕಮೆಂಟ್ ಹಾಗೆ ಶೇರ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಎಲ್ರಿಗೂ ಮಂದಾರ್ತಿ ಅಮ್ಮ ಒಳ್ಳೇದು ಮಾಡಲಿ.